ವಸುಂಧರಾ ಮತ್ತು ರಾಜೇಂದ್ರ ಪಾಟೀಲ್ ಅವರು ಗಂಗಾಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ಗಂಗಾ ಮಂಕಾಗೆ ಕೂತಿರ್ತಾಳೆ. ದಿನ ದಿನ ಕಳೆದ ಹಾಗೆ ವಸುಂಧರಾ ಮತ್ತು ರಾಜೇಂದ್ರ ಪಾಟೀಲ್ ಅವರ ಪ್ರೀತಿ ಗಂಗಾನ ಬದಲಾಯಿಸುತ್ತೆ. ನೋಡು ಗಂಗಾ, ಇನ್ಮುಂದೆ ನಿನ್ನ ಹೆಸರು ಸಮನ್ವಿತ. ನಾಳೆಯಿಂದ ನೀನು ಸ್ಕೂಲಿಗೆ ಹೋಗಬೇಕು, ಆಯ್ತಾ ಅಂತಾರೆ ತಾಯಿ ವಸುಂಧರಾ. ಆಯ್ತು ಅಮ್ಮ, ಹೋಗ್ತೀನಿ ಅಂತಾಳೆ ಗಂಗಾ. ರಾಜೇಂದ್ರ ಪಾಟೀಲ್ ಅವರಿಗೆ ಒಬ್ಬಳು ತಂಗಿ ಇರ್ತಾಳೆ. ಇವಳಿಗೆ ಇವರ ಅಣ್ಣ ಗಂಗಾಳನ್ನ ದತ್ತು ತಗೊಂಡಿದ್ದು ಸ್ವಲ್ಪ ಕೂಡ ಇಷ್ಟ ಇರಲ್ಲ. ಯಾಕಂದ್ರೆ ಇವಳಿಗೂ ಇಬ್ರು ಮಕ್ಳಿರ್ತಾರೆ. ತನ್ನ ಮಕ್ಕಳಲ್ಲಿ ಒಬ್ರನ್ನ ದತ್ತು ತಗೋಬಹುದಿತ್ತಲ್ಲ, ಆದ್ರೆ ಅಣ್ಣ ಯಾವುದೋ ಭಿಕಾರಿನ ದತ್ತು ಕರ್ಕೊಂಡು ಬಂದಿದ್ದಾನೆ ಅಂತ ಕಿಡಿಕಾರ್ತಿರ್ತಾಳೆ. ಗಂಗಾ ಹೆಸರು ಬದಲಾಯ್ತು, ಊರು ಬದಲಾಯ್ತು, ಅಪ್ಪ ಅಮ್ಮ ಕೂಡ ಬದಲಾಗಿದ್ರು. ಗಂಗಾಗೆ ಈಗ ಹೊಸ ಬದುಕು. ರಾಜೇಂದ್ರ ಪಾಟೀಲ್ ಅವರು ತನ್ನ ತಂಗಿ ರಾಧಾಳ ಮಗಳು ಹೋಗೋ ಸ್ಕೂಲ್ಗೆ ಗಂಗಾನು ಸೇರಿಸ್ತಾರೆ. ಗೊತ್ತಿರೋರು ಅಂತ ಇದ್ರೆ ಗಂಗಾ ಕೂಡ ಆರಾಮಾಗಿ ಇರಬಹುದು ಅನ್ನೋದು ಅವರ ಯೋಚನೆ ಆಗಿರುತ್ತೆ. ಇವತ್ತು ಸ್ಕೂಲಲ್ಲಿ ಗಂಗಾಳ ಫಸ್ಟ್ ಡೇ. ಸಮನ್ವಿತ ಅಂದ್ರೆ ನಮ್ ಗಂಗಾ ರಾಧಾಳ ಮಗಳಾದ ಭವಿ ಕೈ ಹಿಡ್ಕೊಂಡು ಗಾಬರಿಯಿಂದ ಸ್ಕೂಲಲ್ಲಿ ಎಲ್ಲ ಕಡೆ ನೋಡ್ತಾ ಇರ್ತಾಳೆ. ಅಲ್ಲಿಗೆ ಭವಿ ಫ್ರೆಂಡ್ಸ್ ಬಂದು, ಹೇ ಭವಿ, ಹೊಯ್ಶಿ, ಓ ಹಳ್ಳಿ ಗುಗ್ಗು ಅಂತಿದ್ದಲ್ಲ ಇವಳೇನಾ ಅಂತ ಎಲ್ಲ ಮಕ್ಕಳು ರೇಗ್ಸೋಕೆ ಶುರು ಮಾಡ್ತಾರೆ. ಆಗ ಅಲ್ಲಿಗೆ ಅವರ ಸ್ಕೂಲ್ ಟೀಚರ್ ಬಂದು ಭವಿ ಮತ್ತು ಅವಳ ಫ್ರೆಂಡ್ಸ್ಗೆಲ್ಲ ಬೈದು ಕ್ಲಾಸ್ ರೂಮ್ಗೆ ಕಳಿಸ್ತಾರೆ. ಫಸ್ಟ್ ಡೇನೆ ನನಗೆ ಬೈಸ್ದೆ ಅಲ್ವಾ, ಮಮ್ಮಿಗೆ ಹೇಳ್ತೀನಿ ಇರು ಅಂತ ಅನ್ಕೋತಾಳೆ ಭವಿ. ಮನೆಗೆ ಹೋದವಳೆ, ಮಮ್ಮಿ ಮಮ್ಮಿ ನನ್ನ ಜೊತೆ ಆ ಹಳ್ಳಿ ಗುಗ್ಗುನ ಕಳಿಸ್ಬೇಡ ಮಮ್ಮಿ, ನನ್ನ ಫ್ರೆಂಡ್ಸ್ ಎಲ್ಲ ಕಿಂಡಲ್ ಮಾಡ್ತಾರೆ. ಅವಳಿಂದ ಇವತ್ತು ಸ್ಕೂಲ್ ಟೀಚರ್ ಕೈಲಿ ಕೂಡ ನಾನು ಬೈಸ್ಕೊಂಡೆ. ನನಗೆ ಅವಳ ಹತ್ರ ಹೋಗೋಕೇನೆ ಇಷ್ಟ ಆಗಲ್ಲ ಅಂತಾಳೆ ಭವಿ. ರಾಧಾ ತನ್ನ ಮಗಳಿಗೆ ಬುದ್ಧಿ ಹೇಳೋದು ಬಿಟ್ಟು ತಲೆ ತುಂಬ ಕೆಟ್ಟ ಬುದ್ಧಿನೇ ತುಂಬ್ತಾಳೆ. ಮರುದಿನ ಸ್ಕೂಲ್ನಲ್ಲಿ ಭವಿ ಸಮನ್ವಿತಾನ ಬಿಟ್ಟು ಬಂದಿರ್ತಾಳೆ. ರಾಜೇಂದ್ರ ಪಾಟೀಲ್ ಅವರ ಮನೆ ಕೆಲಸದವರೇ ಅವಳನ್ನ ಸ್ಕೂಲಿಗೆ ಕರ್ಕೊಬಂದು ಬಿಟ್ಟು ಹೋಗ್ತಾರೆ. ಭವಿ ಅವಳನ್ನ ಪಕ್ಕದಲ್ಲಿ ಕೂಡ ಕೂರಿಸ್ಕೊಳ್ಳಲ್ಲ. ಅಲ್ಲೇ ಪಕ್ಕದ ಟೇಬಲಲ್ಲಿ ಕೂತಿದ್ದ ಚಬ್ಬಿ ಚಬ್ಬಿಯಾಗಿ ಗುಂಡು ಗುಂಡಾಗಿ ಮುದ್ದಾಗಿದ್ದ ಹುಡುಗ, ಹೇ ಬಾಯಿಲಿ ಅಂತ ಕರೀತಾನೆ. ಹಾಯ್, ನಾನು ಧ್ರುವ್, ನಿನ್ನ ಹೆಸರೇನು? ನನ್ನ ಹೆಸರು ಸಮನ್ವಿತಾ. ಮೊದಲೆಲ್ಲ ಗಂಗಾ ಗಂಗಾ ಅಂತ ಕರೀತಿದ್ರು, ಈಗ ನನ್ನ ಹೆಸರು ಬದಲಾಯಿಸಿದ್ದಾರೆ ಅಂತಾಳೆ. ಹೌದಾ, ನೈಸ್ ನೇಮ್ ಅಂತ ಸ್ಮೈಲ್ ಮಾಡ್ತಾನೆ ಧ್ರುವ್. ಭವಿ ಇದನ್ನೆಲ್ಲ ನೋಡಿ ತುಂಬಾನೇ ಹೊಟ್ಟೆ ಉರ್ಕೊಂಡು, ಏ ಸಮನ್ವಿತಾ ಬಾ ಆಟ ಆಡೋಣ ಅಂತ ಕರೀತಾಳೆ. ಆಟನಾ, ಬರ್ತೀನಿ ಅಂತ ಖುಷಿಯಿಂದ ಓಡ್ತಾಳೆ ಸಮನ್ವಿ. ಭವಿ ಸಮನ್ವಿತಾನ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತಾಳೆ. ಚಬ್ಬಿ ಕ್ಯೂಟ್ ಬಾಯ್ ಧ್ರುವ್ ಕೂಡ ಆಟ ಆಡೋಕೆ ಹೋಗ್ತಾನೆ. ಕಣ್ಣಿಗೆ ಬಟ್ಟೆ ಕಟ್ಟಿ ಆಟ ಆಡೋಕೆ ಶುರು ಮಾಡ್ತಾರೆ ಮಕ್ಕಳು. ಈಗ ಧ್ರುವ್ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಅವನು ಎಲ್ಲರನ್ನು ಹುಡುಕ್ತಾ ಇರುವಾಗ ಭವಿ ಬೇಕು ಅಂತಾನೆ ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದ ಕಲ್ಲು ಮೇಲೆ ಅವನನ್ನು ನೂಕ್ಬಿಡ್ತಾಳೆ. ಕಲ್ಲು ತಲೆಗೆ ತಾಗಿ ರಕ್ತ ಹರಿಯೋಕೆ ಶುರು ಆಗುತ್ತೆ. ಪಟ್ ಅಂತ ಸಮನ್ವಿತಾನ ಅಲ್ಲಿ ನಿಲ್ಲಿಸಿ ದೂರ ಓಡಿ ಹೋಗ್ತಾಳೆ. ಮ್ಯಾಮ್ ಮ್ಯಾಮ್ ಬನ್ನಿ, ಇವಳೇ ಧ್ರುವ್ಗೆ ಏಟ್ ಮಾಡಿದ್ದು, ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಂತ ಜೋರಾಗಿ ಕಿರಿಚ್ತಾಳೆ. ಅದಕ್ಕೆ ಈ ಹಳ್ಳಿ ಮಕ್ಕಳನ್ನ ಸೇರಿಸ್ಕೊಳ್ಳೇಬಾರ್ದು ಅಂತ ಅನ್ನೋದು. ಏನು ಮಾಡೋದು, ರಾಜೇಂದ್ರ ಪಾಟೀಲ್ ಅವರಿಗೆ ಬೆಲೆ ಕೊಟ್ಟು ಸುಮ್ಮನಾಗಬೇಕು ಅಂದ್ಕೊಳ್ತಾರೆ ಟೀಚರ್. ಸಮನ್ವಿತಾಗೆ ಬೈದು ಅವರ ಮನೆಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿರ್ತಾರೆ. ಧ್ರುವ್ ಕೂಡ ಶ್ರೀಮಂತರ ಮಗ. ಅವರ ಮನೆಯಲ್ಲಿ ಏನಾದರೂ ವಿಷಯ ಗೊತ್ತಾದರೆ ಸುಮ್ಮನೆ ಬಿಡ್ತಾರಾ ಅಂತ ಟೆನ್ಷನ್ ಆಗಿರ್ತಾರೆ ಟೀಚರ್. ಧ್ರುವ್ಗೆ ಪ್ರಜ್ಞೆ ಬರುತ್ತೆ. ಅವನು ಕಣ್ಣು ಬಿಟ್ಟವನೇ ಎಲ್ಲರನ್ನೂ ನೋಡ್ತಿರ್ತಾನೆ. ಆಗ ಟೀಚರ್ ಕೇಳ್ತಾರೆ, ಹೇಳು ಧ್ರುವ್, ನಿನ್ನನ್ನು ಯಾರಾದರೂ ದೂಕಿದ್ರಾ? ಈ ಹಳ್ಳಿ ಹುಡುಗಿನೇ ದೂಕಿದ್ಲಾ? ಹೇಳು, ನಾನು ಇವ್ರ ಪೇರೆಂಟ್ಸ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ, ಈಗಲೇ ಅವರು ಇಲ್ಲಿಗೆ ಬರ್ತಿದ್ದಾರೆ ಅಂತ ಹೇಳ್ತಾರೆ. ಮುಂದೇನಾಗುತ್ತೆ? ಧ್ರುವ್ ಸಮನ್ವಿತಾನೇ ದೂಕಿದ್ದು ಅಂತ ಹೇಳ್ತಾನ? ಸಮನ್ವಿತಾಗೆ ಪನಿಷ್ಮೆಂಟ್ ಕೊಡ್ತಾರಾ? ಅವಳನ್ನು ಸ್ಕೂಲಿಂದ ತೆಗೆದುಬಿಡ್ತಾರಾ?
ಕತೆ ಮುಂದುವರಿಯುತ್ತೆ. ಕೇಳ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕೇಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ತುಂಬಾ ಧನ್ಯವಾದ.